ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ನಮ್ಮ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ರಾಂಪುರ ಎನ್ನುವಂತಹ ಒಂದು ಹಳ್ಳಿ ಇತ್ತು. ಆ ಹಳ್ಳಿಯ ಜಮೀನ್ದಾರನ ಹೆಸರು ಶಂಕರ. ಅವನು ತುಂಬ ಶ್ರೀಮಂತನಾಗಿದ್ದ, ಹಣದಲ್ಲೂ ಹಾಗೂ ಹೃದಯವಂತಿಕೆಯಲ್ಲೂ. ಅವನ ತೋಟದ ಮನೆಯಲ್ಲಿ ಅವನು ತುಂಬ ಕೋಳಿಗಳನ್ನು ಸಾಕಿದ್ದ. ಆ ಕೋಳಿಗಳನ್ನು ಪಟ್ಟಣಕ್ಕೆ ಮಾರಿ ಅವನು ಹಣಗಳನ್ನು ಕೂಡ ಗಳಿಸ್ತಾ ಇದ್ದ. ಅದೇ ಊರಲ್ಲಿ ಸೋಮು ಎನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನು ಕೂಡ ಕೋಳಿಗಳನ್ನು ಸಾಕ್ತಾ ಇದ್ದ. ಕೋಳಿಗಳನ್ನು ಸಾಕಿ ಅದೇ ಊರಲ್ಲಿ ಕೋಳಿ ಮಾಂಸದ ಅಂಗಡಿಯನ್ನು ಕೂಡ ಸೋಮು ನಡೆಸ್ತಾ ಇದ್ದ. ದಿನ ಕಳೀತಾ ಅವನಿಗೆ ತಾನು ಅಷ್ಟು ಕಷ್ಟಪಟ್ಟು ಬೆಳೆಸಿದಂತಹ ಕೋಳಿಗಳನ್ನು ಕಡಿಮೆ ಬೆಲೆಗೆ ಮಾರೋದು ಇಷ್ಟ ಆಗ್ತಾ ಇರಲಿಲ್ಲ. ಅವನು ದಿಢೀರಂತ ಕೋಳಿ ಬೆಲೆಯನ್ನು ಏರಿಸಿದರೆ ಯಾವ ಜನರು ಕೂಡ ಬಂದು ಕೋಳಿ ಮಾಂಸನ ತಗೊಳ್ಳಲ್ಲ ಅನ್ನೋದು ಅವನಿಗೆ ತಿಳಿದಿತ್ತು. ಇದರಿಂದ ಅವನ ತಲೆಗೆ ಒಂದು ಕೆಟ್ಟ ಆಲೋಚನೆ ಹೊಳಿತು. ಎಲ್ಲರೂ ಮಲಗಿದ ಮೇಲೆ ನಡುರಾತ್ರಿಯಲ್ಲಿ ಯಾರಿಗೂ ಸದ್ದು ಬರದಂತೆ ಒಬ್ಬನೇ ಎದ್ದು ಜಮೀನ್ದಾರನ ತೋಟದ ಮನೆಗೆ ಹೋಗ್ತಾನೆ. ತೋಟದ ಮನೆಯಲ್ಲಿದ್ದ ಜಮೀನ್ದಾರನ ಕೋಳಿಗಳನ್ನು ಹಿಡಿತಾನೆ ಹಾಗೂ ಅವುಗಳನ್ನು ತಾನು ತಗೊಂಡು ಹೋಗಿದ್ದಂತಹ ಗೋಣಿಯಲ್ಲಿ ತುಂಬ್ಕೋತಾನೆ. ಯಾರಿಗೂ ತಿಳಿಯದಂತೆ ಅಲ್ಲಿಂದ ಕಣ್ಮರೆಯಾಗಿಬಿಡ್ತಾನೆ. ಅವನು ಕೋಳಿಗಳನ್ನು ಕದ್ದು ಮರುದಿನ ಬಂದು ಅಂಗಡಿಯಲ್ಲಿ ತಾನು ಮಾರ್ತಾ ಇದ್ದದಕ್ಕಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಕೋಳಿ ಮಾಂಸವನ್ನು ಮಾರೋಕೆ ಶುರು ಮಾಡ್ತಾನೆ. ಜಮೀನ್ದಾರ ತನ್ನ ಕೋಳಿಗಳು ಕಾಣೆಯಾಗಿರೋದ್ರ ಬಗ್ಗೆ ಚಿಂತಿಸೋಕೆ ಶುರು ಮಾಡ್ತಾನೆ. ಆದರೆ ಅವನಿಗೆ ಯಾರು ಕದ್ದಿದ್ದಾರೋ ಅನ್ನುವಂತಹ ಸುಳಿವು ಕೂಡ ಸಿಗೋದಿಲ್ಲ. ಹೀಗೆ ದಿನಗಳು ಕಳೀತಾ ಹೋದವು. ಆದರೆ ಸೋಮು ಮಾತ್ರ ಕೋಳಿಗಳನ್ನು ಕದಿಯೋದು, ಕಡಿಮೆ ಬೆಲೆಗೆ ಮಾರೋದನ್ನು ಬಿಡಲಿಲ್ಲ. ಜಮೀನ್ದಾರ ಇದರಿಂದ ಚಿಂತೆಗೆ ಬಿದ್ದ. ಆದರೂ ಕೂಡ ಅವನಿಗೆ ಸೋಮುವಿನ ಮೇಲೆ ಅನುಮಾನವೇ ಬರಲಿಲ್ಲ. ಯಾಕಂದರೆ ಅವನು ಒಳ್ಳೆಯ ವ್ಯಕ್ತಿಯಾಗಿ ಇದ್ದ. ಇಂತಹ ಕೆಟ್ಟ ಕೆಲಸವನ್ನು ಅವನು ಖಂಡಿತ ಮಾಡಲಾರ ಅನ್ನುವಂತಹ ವಿಶ್ವಾಸ ಜಮೀನ್ದಾರನಲ್ಲಿತ್ತು. ಜಮೀನ್ದಾರನ ಮಗ ತುಂಬ ತುಂಟಾಟದ ಹುಡುಗ ಆಗಿದ್ದ. ಅವನು ಆ ಕೋಳಿಗಳಿಗೆ ಕಾಳುಗಳನ್ನು ಹಾಕುವ ಭರದಲ್ಲಿ ಅವನ ಉಂಗುರವನ್ನು ಕೂಡ ಕೆಳಗೆ ಬೀಳಿಸಿಬಿಟ್ಟ. ಆ ಕೋಳಿ ಕಾಳುಗಳೊಟ್ಟಿಗೆ ಅವನ ಉಂಗುರವನ್ನು ಕೂಡ ನುಂಗ್ಬಿಡ್ತು. ಇದರಿಂದ ಹುಡುಗನಿಗೆ ತುಂಬಾ ಹೆದರಿಕೆ ಆಯಿತು. ಹೇಳಿದರೆ ಅಪ್ಪ ಅಮ್ಮ ಬೈತಾರೆ ಅನ್ನೋ ಕಾರಣದಿಂದ ಆ ವಿಷಯವನ್ನು ಮುಚ್ಚಿಟ್ಟ. ಸೋಮು ಆ ರಾತ್ರಿ ಕೂಡ ಬಂದು ಕೋಳಿಗಳನ್ನು ಕದ್ಕೊಂಡು ಹೋದ. ಮರುದಿನ ಜಮೀನ್ದಾರನ ಮಗನ ಹುಟ್ಟುಹಬ್ಬ ಇದ್ದಿದ್ದರಿಂದ ಅವರ ಮನೆಯಲ್ಲಿ ಮಾಂಸದ ಅಡಿಗೆ ಮಾಡಿದ್ರು. ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ಜಮೀನ್ದಾರನ ಮಗನಿಗೆ ಆ ಕೋಳಿ ಖಾದ್ಯದಲ್ಲಿ ತನ್ನ ಉಂಗುರ ಸಿಕ್ತು. ತಕ್ಷಣ ಆ ಹುಡುಗ ಮನೆ ಕೆಲಸದವ್ರನ್ನ ಕರೆದು, ನೀವ್ಯಾಕೆ ನಾವೇ ಸಾಕಿದ ಕೋಳಿಯನ್ನು ಕೊಂದು ಅಡಿಗೆ ಮಾಡಿದ್ದೀರಾ? ಇದು ನನಗೆ ಇಷ್ಟ ಆಗೋದಿಲ್ಲ ಅಂತ ನಿಮಗೆ ಗೊತ್ತಿಲ್ವಾ ಅಂತ ಬೈತಾನೆ. ಇದನ್ನು ಕೇಳಿಸಿಕೊಂಡ ಅವನ ತಂದೆ, ಇಲ್ಲ ಪುಟ್ಟ, ಇದನ್ನು ಸೋಮುನ ಅಂಗಡಿಯಿಂದ ತಂದಿದ್ದು, ನಮ್ಮ ಮನೆಯದ್ದಲ್ಲ ಅಂತಾನೆ. ಅಪ್ಪ, ಹಾಗಾದರೆ ನನಗೆ ಕಳ್ಳ ಯಾರು ಅಂತ ತಿಳಿಯಿತು. ನಿಮಗೊಂದು ವಿಷಯ ಹೇಳೋದನ್ನು ನಾನು ಮರ್ತಿದ್ದೆ. ಅವತ್ತು ನಾವು ಫಾರಮ್ಗೆ ಹೋಗಿದ್ವಲ್ಲ, ನಾನು ಕಾಳು ಹಾಕುವ ಭರದಲ್ಲಿ ನನ್ನ ಉಂಗುರ ಕೂಡ ಆ ಕೋಳಿಗೆ ಹಾಕಿಬಿಟ್ಟೆ. ಕೋಳಿ ಅದನ್ನು ನುಂಗ್ಬಿಡ್ತಪ್ಪ. ನನಗೆ ತುಂಬಾ ಹೆದರಿಕೆ ಆಯಿತು ನೀವು ಬೈತೀರಾ ಅಂತ. ಅದಕ್ಕೆ ನಾನು ಹೇಳಲಿಲ್ಲ. ಇಲ್ಲಿ ನೋಡಿ, ಇದೇ ಉಂಗುರ ಈ ಮಾಂಸದಲ್ಲಿ ಬೆಂದಿದೆ. ಅವರನ್ನು ವಿಚಾರಿಸಿ ಅಪ್ಪ, ಸತ್ಯ ಖಂಡಿತ ತಿಳಿಯುತ್ತೆ. ಕೂಡಲೇ ಜಮೀನ್ದಾರ ಸೋಮುವಿನ ಅಂಗಡಿಯ ಹತ್ರಕ್ಕೆ ಹೋಗಿ ಅವನ ಬಾಯಿಯನ್ನು ಬಿಡಿಸ್ತಾನೆ. ಆಗ ಸೋಮು, ಹೌದು ಜಮೀನ್ದಾರ್ರೆ, ನಾನೇ ನಿಮ್ಮ ತೋಟದ ಕೋಳಿಗಳನ್ನೆಲ್ಲ ಕದೀತಾ ಇದ್ದೆ. ಅದನ್ನು ಇಲ್ಲಿ ತಂದು ಮಾರ್ತಾ ಇದ್ದೆ. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಜಮೀನ್ದಾರ್ರೆ ಅಂತ ಸೋಮು ಹೇಳ್ತಾನೆ. ಆಗ ಜಮೀನ್ದಾರ ಹೇಳ್ತಾನೆ, ಸೋಮು, ನೀನು ಮಾಡಿರೋದು ಕೆಟ್ಟ ಕೆಲಸ. ನಿನಗೆ ಶಿಕ್ಷೆ ಆಗಲೇಬೇಕು. ನಿನಗೆ ಶಿಕ್ಷೆ ಕೊಡದೇ ಇದ್ದರೆ ಮುಂದೆ ಜನರು ಈ ಥರ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ಅವನಿಗೆ ಶಿಕ್ಷೆಯನ್ನು ಜಮೀನ್ದಾರ ವಿಧಿಸ್ತಾನೆ. ಇದರಿಂದ ಸೋಮು ದೊಡ್ಡ ಪಾಠವನ್ನು ಕಲಿತಾನೆ.